ದುರಾಸೆಯ ದುರಂತಕ್ಕೆ ಕಾರಣವೆಂದು ಗೊತ್ತಿದ್ದರೂ ಸೀತೆಯ ಆಸೆಗಾಗಿ ಅಂದು ನಡೆಯಿತು ರಾಮಾಯಣ. ಕೌರವ ರಾಜ್ಯದ ಭೂಮಿಯ ದುರಾಸೆಗೆ ಬಿದ್ದಾಗ ಅಂದು ನಡೆಯಿತು ಮಹಾಭಾರತದ ಕುರುಕ್ಷೇತ್ರ. ಈ ಕಲಿಯುಗದಲ್ಲಿ ನಾನೇ ಕುಬೇರನಾಗಬೇಕೆಂದು ಆಸೆ ಪಟ್ಟು ನಾನು ಊರಿರುವ ಆ ಚಕ್ರಾಯುಧದಲ್ಲಿ ಆ ಜಯವೀರ ಕ್ರಾಂತಿವೀರನ್ನು ಸೇಡೆಂಬ ಗುಂಡಿಗೆ ಆಹುತಿ ಮಾಡಿ ಆ ರವಿಕಾಂತದಿಂದ ಅವರ ವಿದ್ಯಾರ್ಥಿಗಳ ಸಂಸ್ಥೆಯನ್ನು ಕಿತ್ತು ಹಾಕಿ ನನ್ನ ಆಸೆ ಪೂರೈಸಿಕೊಳ್ಳದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ದೇವೇಗೌಡನೇ ಅಲ್ಲ. ಜಿತೇಂದ್ರ, ಜಿತೇಂದ್ರ, ನಿಮ್ಮ ಆಜ್ಞೆಗೆ ರೆಡಿಯಾಗಿ ನಿಂತಿದ್ದಾನೆ ಈ ಬಾಹುಬಲಿ ಭುಜಂಗ. ಸೇಡಿದ ಪಾಯಕ್ಕೆ ಕಳುಹಿಸಿದ ಆ ಗಜರಾಜ್ ಇನ್ನು ಏಕೆ ಬರಲಿಲ್ಲ? ಆ ಕೆಲಸ ಅಷ್ಟು ಸುಲಭ ಅಲ್ಲ ಗೌರಿ. ಕಾಡಿನೊಳಗೆ ನುಗ್ಗಿ ಆ ಕಾಡಿನ ರಾಜನ ಕಣ್ಣು ತಪ್ಪಿಸಿ ಔಷಧಿ ಬಾಟ್ಲಿ ಬದಲಾಯಿಸಿ ಬರೋದಂದರೆ ಆ ಅನಂತ ಸಮುದ್ರ ಹಾರಿ ಹೋದಂತೆ ಸರಿ. ಜಿತೇಂದ್ರ, ಅನುಮಾನದ ಮಾತಿಗೆ ಮನ್ನಣೆ ಕೊಡುವ ಸಮಯ ಇದು ಅಲ್ಲ. ನಾನು ಈ ನಾಡಿನ ದೊರೆಯಾಗಬೇಕು. ದೊರೆಯಾಗಬೇಕು ಎಂದರೆ ಮೊದಲು ಆ ತ್ರಿಮೂರ್ತಿಗಳ ಸಂಹಾರವಾಗಲೇಬೇಕು. ಆ ಕಾಲ ಇನ್ನೂ ಹತ್ತಿರ ಬರುತ್ತಿಲ್ಲವೆಂದರೆ ನೀವೆಲ್ಲ ನನ್ನ ಪಾಲಿಗೆ ಇತ್ತು ಸತ್ತಂತೆ. ನಿಮ್ಮ ಪಾದಕ್ಕೆ ಶರಣ. ಅಂದ್ರೆ ನಾಳೆ ನನ್ನ ಪ್ಲಾನಿಗೆ ಆಗತ್ರಿ ಎಲ್ಲರಿಗೂ ದೂರ ಮರಣ. ಅಂದರೆ ಹಾಗಂತ ನಾನ ಹೇಳಿ ವಿಷಕಾರಿ ಬಾಟ್ಲಿ ಕೊಟ್ಟ ಹೇಳಿ ಕಳ್ಸಿನ್ರಿ ಗಜರಾಜನ ಕೈಯಾಗ. ಅವರ ಮರಣದ ತಾರೀಖ ಆಗಿದ್ದರೆ ಇನ್ನೂ ಏಕೆ ಬರಲಿಲ್ಲ ಆ ಗಜರಾಜ? ಜಿತೇಂದ್ರ ಬಂದೆ. ಆ ಸಿಂಹದ ಗುಹೆ ಒಳಗೆ ಹೋಗ್ಕೊಂಡು ಆ ಸಿಂಹದ ಜೊತೆ ಆಟವಾಡಿ ಪಾಠ ಮಾಡಿ ಭೇಟಿ ಹೇಳಿ ಬರಬೇಕಾದ್ರೆ ಎಷ್ಟೆಲ್ಲ ಸಮಯ ಬೇಕಾಯಿತು ಗೊತ್ತು. ನಾನು ಯಾರು, ನನ್ನ ತಾಕತ್ತು ಏನು, ನೀವಿನ್ನು ಅರ್ಥ ಮಾಡಿಕೊಂಡಿಲ್ಲವೇ? ಅರ್ಥವಾಗಿದೆ ಗಜರಾಜ್. ಆದರೆ ಹೋದ ಕೆಲಸ ಸಕ್ಸಸ್ಸು ಇಲ್ಲ ನೋ ಸಕ್ಸಸ್ಸು ಗೌಡ್ರೆ, ಗೌಡ್ರೆ, ಆ ಶ್ರೀರಾಮನ ಬಾಣಕ್ಕೆ ಆ ರಾವಣನ 10 ತಲೆ ಉರುಳಿದಂತೆ, ಆ ಶ್ರೀಕೃಷ್ಣನ ಚಕ್ರಕ್ಕೆ ಕಂಸ ಕಾನೂನರು ಸತ್ತಂತೆ, ಈ ನನ್ನ ಪ್ರಾಣೆಂಬ ಬಾಣಕ್ಕೆ ಆ ರವಿಕಾಂತನ ತಲೆ ನಾಡಿಗೆ ಬರುತ್ತಾ ಇದೆ. ಅಂತ ಕೆಲಸ ಸುಲಭದಿಂದ ಮಾಡಿ ಬಂದಿದ್ದೇನೆ. ಇದನ್ನು ಸತ್ಯವಾಗಿ ಮಾಡಿದೆಯಾ ಗಜ? ಅದು ಹೇಗೆಂತ ಮೊದಲು ಹೇಳು. ಸಮಾಧಾನದಿಂದ ಕೇಳಿ ಅದನ್ನ ನಿಧಾನವಾಗಿ ಅರಗಿಸಿಕೊಳ್ಳವೆ. ಆ ರವಿಕಾಂತ ಇಟ್ಟು ಹೋದ ಕಣ್ಣಿನ ಔಷಧಿ ಬಾಟ್ಲಿ ತೆಗೆದುಕೊಂಡು ಆ ನನ್ನ ಯಾಸಿಡ್ ಮಿಶ್ರಿತ ಔಷಧಿ ಬಾಟ್ಲಿ ಇದೇ ಜಗಕ್ಕೆ ಇಟ್ಟು ಆಗ ನಾನು ತಕ್ಷಣ ಮರೆಗೆ ನಿಂತು ಬಿಟ್ಟೆ. ಆಗ ಅಲ್ಲಿಗೆ ಆ ಕ್ರಾಂತಿವೀರ ಬಂದು ಅವರ ಯೋಗಾಕ್ಷೇಮ ಕೇಳಿ ನಾನು ನಿನ್ನ ಸೇವೆ ಮಾಡ್ತೀನಿ ಅಂತ ನಾನು ಆ ಕಣ್ಣಿನ ಔಷಧಿ ಬಾಟೆಯನ್ನು ತೆಗೆದುಕೊಂಡು ಅವನ ಕಣ್ಣಲ್ಲಿ ಹಾಕೇ ಬಿಟ್ಟ. ಹಾಕಿದ ತಕ್ಷಣ ಉರಿ 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 ಎಂದು ಮುಂದೆ ಏನಾಯ್ತು?
ತಮ್ಮ ರವಿಕಾಂತ ಬರುವ ಹೊತ್ತಾಯ್ತು, ನೀನು ಅವನ ಕೈಯಲ್ಲಿ ಸಿಕ್ಕು ಸಾಯಬೇಡ, ಹೊರಗೆ ಹೊರಗೆ ಕಳಿಸೇ ಬಿಟ್ಟ.